ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಮೊಮ್ಮಗಳಿಗೆ ಹೋಗ್ಬಿಟ್ಟು ಆರ್ತಿ ಎತ್ಬಿಟ್ಟು ಬರ್ಲಿ. ಕಂತಕ್ಕೆ ತಕ್ಕ ಬಂತೆ ನೀವು ಖುಷಿ ಪಡ್ತಿದ್ದೀರಲ್ರಿ. ಅವಳೇ ಗೆದ್ರೆ ನೀವು ಸಂಭ್ರಮ ಪಡ್ತಿದ್ದೀರಲ್ರಿ. ತೂ ಅತ್ತೆ, ನಾವೇನು ಸಂಭ್ರಮ ಪಡ್ತಿಲ್ಲ. ನಾವು ಜೊತೆ ಅವ್ಗೆ ಓಟ್ ಹಾಕ್ಬೇಕು ಅಂತಲೇ ಇದ್ವಿ. ಫೋನಾಗ ಶಿವಣ್ಣನ ವಿಡಿಯೋ ನೋಡಿ ತೋಳ್ಸೋಂಗೆ ಓಟ್ ಹಾಕಿದ್ವಿ. ಊರು ಜನ ಸಹಿತ ಅದನ್ನೇ ಮಾಡಿದ್ದು. ಇಬ್ಬರು ನಮ್ಮನೆ ಹೆಣ್ಮಕ್ಳೇ ಅಲ್ವಾ, ಯಾರು ಗೆದ್ರೇನು? ಗೆದ್ದವ್ರು ನಮ್ಮ ಕುಟುಂಬದವ್ರೆ ತಾನೆ. ಏಯ್ ಮುಚ್ಚು ಬಾಯಿ, ನಿನ್ ಮನೆ ಆಳು, ಬಾಯಿ ಮುಚ್ಕೊಂಡಿರೋ. ಚಂದ್ರಿಕಾ, ನಾಲ್ಗೆ ಬಿಗಿ ಹಿಡಿದು ಮಾತಾಡು. ಅವ್ನು ಏನು ಅನ್ಕೊಂಡಿದ್ದೀಯಾ? ಕೆಂಪ ಈ ಮನೆ ಮಗ ಇದ್ದಾಗೆ. ಅವ್ನು ಇದ್ದಿದ್ದಕ್ಕೇನೆ ಇವತ್ತು ನಿನ್ನ ಮಗಳು ಜೀವಂತವಾಗಿ ಉಸಿರಾಡ್ತಿರೋದು. ಏನ್ರಿ ಜೀವಂತವಾಗಿರೋದು? ಬದುಕಿಸ್ಬಿಟ್ಟು ಕತ್ಕೊಯ್ಯಕ್ಕ. ನೀವಾಗ್ಲಿ ಅವರಾಗ್ಲಿ ಜ್ಯೋತಿಗೆ ಒಂದು ಓಟ್ ಹಾಕಿದ್ರ? ಸ್ವಂತದವ್ರಾಗಿದ್ಕೊಂಡು ಅವಳು ಬೆನ್ನಿಗೆ ಇರಿದು ಬಿಟ್ರಲ್ರಿ. ಪಾಪ ಎಲ್ಲಿದ್ದಳೋ ಏನ್ ಮಾಡ್ತಾವಳೋ ನನ್ಗೊಂದು ಗೊತ್ತಾಯ್ತಿಲ್ಲ. ಆಟೋದಿಂದ ಫೋನ್ ಮಾಡ್ತೀವನಿ, ಫೋನು ಎತ್ತುತ್ತಾ ಇಲ್ಲ. ಏನಾದ್ರೂ ಮಾಡ್ಕೊಬಿಟ್ಲೋ ಏನೋ, ನಂಗೆ ಭಯ ಆಗ್ತೈತೆ. ನಾನಿನ್ನೂ ಸತ್ತಿಲ್ಲ. ಅಜ್ಜಿ, ಹುಷಾರ್ ಕಣಜ್ಜಿ. ನೀನಿನ್ನು ಇಷ್ಟೊತ್ತಾದ್ರೂ ಬರ್ದೇ ಇರೋದು ನೋಡಿ ನಂಗೆ ಯಾಕೋ ತುಂಬಾ ಭಯ ಆಯ್ತು ಕಣೆ. ಹಾ, ನಾನ್ ಸಾಯಕ್ ಹೋಗಿದ್ದೇನೋ ನಿಜ, ಆದ್ರೆ ಆಮೇಲೆ ಅನ್ನಿಸ್ತು ನಾನ್ ಸತ್ತು ಏನ್ ಪ್ರಯೋಜನ, ನನ್ ಸೋಲಿಗೆ ಕಾರಣ ಆದವಳನ್ನ ಸಾಯಿಸ್ಬೇಕು ಅಂತ. ಜ್ಯೋತಿ, ಮಾತಾಡ್ಬೇಡಿ ನೀವು. ನೀವು ನಿಮ್ಮ ಅಳಿಯ ಎಲ್ಲ ಸೇರ್ಕೊಂಡು ನನಗೆ ನಂಬಿಕೆ ದ್ರೋಹ ಮಾಡ್ಬಿಟ್ರಲ್ಲ. ನೀವು ಅವ್ರ ಮಾತು ಕೇಳ್ಕೊಂಡು ಆ ತುಳಸಿಗೆ ಓಟ್ ಹಾಕ್ಬಿಟ್ರಲ್ಲ. ಈ ಜನ್ಮದಲ್ಲಿ ನಾನು ಇದನ್ನ ಮರೆಯಲ್ಲ. ನಿಮ್ಮನ್ನ ಯಾರನ್ನೂ ಕ್ಷಮಿಸೋದೋ ಇಲ್ಲ. ಜ್ಯೋತಿವ, ನನ್ನ ಮಾತು ಕೇಳಿಯ? ಏನೋ ಮಾತಾಡೋದು? ನೀ ನನ್ನ ಮಾತು ಕೇಳಿದೇನೋ? ನೀ ನನಗೆ ಓಟ್ ಹಾಕ್ದ? ನನಗೆ ಓಟ್ ಹಾಕ್ದ? ಇಲ್ಲ ತಾನೆ? ಮತ್ತ್ಯಾಕೋ ಮಾತಾಡಕ್ ಬರ್ತಾ ಇದ್ಯಾ ನೀನು? ಜ್ಯೋತಿ, ಯಾಕಮ್ಮ ಹೀಗೆಲ್ಲ ಮಾತಾಡ್ತಿದೀಯಾ? ಓಹ್, ಯಾಕೆ ಅಂತ ನಿಮಗ್ ಗೊತ್ತಿಲ್ವಾ? ನಿಮಗೆ ನಿಮ್ ಮಗಳಿಗಿಂತ ತುಳಸಿನೇ ಹೆಚ್ಚಾಗೋದ್ಲಲ್ಲ. ಆ ಯಪ್ಪ ಯಾರಿಗಂದು ಅವಳು ಗೋಟತ್ತಿ ಬಂದ್ಬಿಟ್ರಲ್ಲ. ಯಾಕೆ ನನಗೆ ಈ ಮನೇಲಿ ಮೂರ್ಖಾಸ್ ಬೆಲೆ ಇಲ್ವಾ? ಹಾಗಲ್ಲಮ್ಮ. ಸಾಕ್ ಸುಮ್ನಿರ್ರಿ. ಅವಳು ಹೇಳಿದ್ರಲ್ಲಿ ತಪ್ಪೇನಿದೆ? ನೀವೆಲ್ಲ ಜೊತೆಲಿದ್ದೀರಾ ಅಂತ ಅವಳು ಎಲೆಕ್ಷನ್ ನಿಂತ್ಕೊಂಡ್ಲು. ಅಳಿಯದ್ರು ಮಾನ ಉಳಿಸೋಕೋಸ್ಕರ ಅವಳು ಹೋರಾಡಿದ್ಲು. ಆದ್ರೆ ನೀವೆಲ್ಲ ಕೊನೆ ತನಕ ಜೊತೆಲೇ ಇದ್ದು ಕೊನೆನಾಗಿ ಕೈ ಕೊಟ್ಬಿಟ್ರಲ್ಲ. ಚಂದ್ರಿಕಾ, ಏನೇನೋ ಮಾತಾಡ್ಬೇಡ. ಏನೇನೋ ಅಲ್ಲ ಮಾತಾಡ್ತಾ ಇರೋದು, ಇರೋ ಸತ್ಯ ತಾನೇ ಮಾತಾಡ್ತಾ ಇರೋದು. ಯಾಕೆ ಚೂರ್ ಅಂತ ಇದ್ಯಾ? ಸತ್ಯ ಯಾವಾಗ್ಲೂ ಕಹಿಯಾಗೆ ಇರುತ್ತೆ. ಕೇಳಕ್ ಆಗ್ತಾ ಇಲ್ಲ ಅಲ್ವಾ? ಈಗ ನೀವು ಮಾಡಿದನ್ನ ನಿಮಗ್ ಕೇಳಕ್ ಆಗ್ತಿಲ್ಲ ಅಂದ್ಮೇಲೆ ಆ ನೋವನ್ನ ಅನುಭವಿಸಿದವಳು ನನಗೆ ಹೇಗಾಗಿರ್ಬೇಡ. ಎಲ್ಲರೂ ಸೇರ್ಕೊಂಡು ನನ್ನನ್ನ ಯಾಮಾರ್ಸಿದ್ರಲ್ಲ. ನನ್ ತಲೆ ಮೇಲೆ ಚಪ್ಪಡಿ ಕಲ್ಲು ಎಳೆದ್ಬಿಟ್ರಲ್ಲ. ನಾನು ನನ್ನ ಮಾವನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದೆ. ಅವರು ಅವ್ರ ತಂಗಿಗೋಸ್ಕರ ನನಗೆ ಮೋಸ ಮಾಡಿದ್ರು. ಇವತ್ತು ನನ್ನ ಮನ್ಸನ್ನ
ಕೊಂದ್ಬಿಟ್ರು. ಇವತ್ತು ನಾನು ಅವ್ರ ಮೇಲೆ ಇಟ್ಕೊಂಡಿರೋ ಪ್ರೀತಿ ನಂಬಿಕೆನ ಕನ್ನಡಿ ಹೊಡೆದಾಕಿದ್ರು. ಯಾರಿಗೋಸ್ಕರ ಬದುಕಿರ್ಬೇಕು ನಾನು? ಯಾರಿಗೋಸ್ಕರ ಬದುಕ್ಬೇಕು? ಜ್ಯೋತಿ, ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡಮ್ಮ. ನಾನ್ ಸಾಯೋ ಅಂತವಳಲ್ಲ. ಅಂತ ಮುಟ್ಟಾಲ್ ಕೆಲ್ಸ ನಾನು ಯಾವತ್ತೂ ಮಾಡಲ್ಲ. ಬದುಕ್ತೀನಿ. ಇಷ್ಟು ದಿನ ನಿಮ್ಗಳಿಗೋಸ್ಕರ ಬದುಕಿದ್ ಸಾಕು. ಇನ್ಮೇಲೆ ನಾನು ನನ್ಗೋಸ್ಕರ ಬದುಕ್ತೀನಿ. ಈ ಪ್ರೀತಿ, ಪ್ರೇಮ, ವಾತ್ಸಲ್ಯ ಯಾವುದು ಬೇಡ. ಬೇಡ 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 ಬೇಡ. ನಿನ್ಕೋ. जलानदीयलज्जन प्रवाह पावितस्थले गलेवलम्ब्य लम्बिताम्बुजङ्गतुङ्गमालिकां रमट्टमट्टमट्टमल्लिकादवड्डमर्दयं चकारचण्डताण्डवं तनोतु शिवा शिवम्. ಓ, ಇವಾಗ ಬಂದ್ರಾ? ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ಬನ್ನಿ ಬನ್ನಿ. ನಿಮ್ ಸೋತಿರೋ ಹೆಂಡತಿ ಮುಖ ಹೇಗಿರುತ್ತೆ ಅಂತ ನೋಡಕ್ ಬಂದ್ರಾ? ನೋಡಿ ನೋಡಿ, ಹೀಗಿರುತ್ತೆ. ನೋಡಿ ನೋಡಿ, ಹೀಗಿರುತ್ತೆ. ನೀವೇನೆ ಮಸಿ ಬಳ್ದಿರೋದು. ನೋಡ್ಕೊಳ್ಳಿ ಅಪ್ಪ, ನಿಮ್ ಅಳಿಯನೇ ಮಸಿ ಬಳ್ದಿರೋದು. ನೋಡ್ಕೊಳ್ಳಿ. ಜ್ಯೋತಿ, ಸಮಾಧಾನ ಮಾಡ್ಕೊಳಮ್ಮ. ನೀನ್ ಹೀಗೆಲ್ಲ ಆಡ್ತಾ ಇದ್ರೆ ನನಗ್ ಭಯ ಆಗತ್ತೆ. ಭಯನಾ? ಯಾಕಪ್ಪ? ನಿಮ್ ಅಳಿಯಂದ್ರ ಮಾತ್ ಕೇಳಿ ಅವ್ರ ತಂಗಿ ಗೋಟ ಹಾಕ್ಬೇಕಾದ್ರೆ ಇಲ್ದಿರೋ ಭಯ ಇವಾಗ ಯಾಕೆ? ನಿಮ್ ಮಗಳ ಬೆನ್ನಿಗೆ ಚೂರಿ ಹಾಕ್ಬೇಕಾದ್ರೆ ಇಲ್ದಿರೋ ಭಯ ಇವಾಗ ಯಾಕೆ? ಸಂತೋಷ ಆಯ್ತಾ? ಇವಾಗ ನಿಮ್ಗೆ ಹಾಲು ಕೊಡ್ದಿರೋ ಸಂತೋಷ ಆಗಿರ್ಬೇಕಲ್ಲ. ಯಾಕೆ ಸೋಲ್ಸಿದ್ರಿ? ಹೇಳಿ ಹೇಳಿ ಅಂದೆ. ಜ್ಯೋತಿ, ಏನ್ ಮಾಡ್ತಿದೀಯಾ?